ಹಲೋ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತೊಂದು ಜನರಲ್ ರೀಡಿಂಗ್ ಮಾಡಿ ನೋಡೋಣ. ನಿಮ್ಮ ಲವ್ ಲೈಫ್ ಬದಲಾಗಿ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ತಮಗೆ ಏನು ಮೆಸೇಜ್ ಬರ್ತಾ ಇದೆ ಈ ಕಾರ್ಡ್ಸಿಂದ ಅಂತಂದು ಹೇಳಿ ನೋಡೋಣ. ಓಕೆ, ಸೊ ಇಟ್ಸ್ ಅ ಜನರಲ್ ರೀಡಿಂಗ್. ನಾನು ಡೆಕ್ಸು ಪೈಲ್ಸ್ ಏನೂ ಇಡೋಂಗಿಲ್ಲ. ವಿಲ್ ಮೇಕ್ ಒನ್ ಸಿಂಪಲ್ ರೀಡಿಂಗ್. ಓಕೆ, ಇಟ್ಸ್ ಅ ಕಲೆಕ್ಟಿವ್ ರೀಡಿಂಗ್. ಓಕೆ, wow. Okay, this is a high priestess. Very good. ಸೊ ದಿಸ್ ಈಸ್ ಅ ಜನರಲ್ ರೀಡಿಂಗ್ ಅಂತಂದರೆ ಎಲ್ರಿಗೂ ಸಂಬಂಧ ಪಡಬೇಕು ಅಂತಲೂ ಇಲ್ಲ, ಎಲ್ರಿಗೂ ಸಂಬಂಧ ಪಡಲಾರದೆ ಇರುವಂಥದ್ದು ಅಂತಲ್ಲ. ತಾವು ಯಾರೆಲ್ಲ ಒಳ್ಳೆಯ ರಿಲೇಷನ್ಸ್ದೊಳಗದಿರಿ ಮಾಡಿರಿ, ಅವರಿಗೆ ಅವ್ರು ಬರೀ ಎಂಟರ್ಟೈನ್ಮೆಂಟ್ ಅಂತ ನೋಡ್ರಿ, ಸರಿನಾ? ಸೊ ಈಗ ಈ ಜನರಲ್ ರೀಡಿಂಗ್ ಏನು ಹೇಳ್ತಾ ಇದೆ ಅಂತಂತಂದರೆ, ಟೂ ಸ್ಟ್ರಾಂಗ್ ಪರ್ಸನಾಲಿಟೀಸ್. ಒನ್ ಈಸ್ ಕಿಂಗ್ ಆಫ್ ಸೋರ್ಡ್ ಆ್ಯಂಡ್ ಒನ್ ಈಸ್ ಎಂಪರೆಸ್. ಈಗ ಸದ್ಯಕ್ಕೆ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು ತಮ್ಮ ನಡಕ್ಕೆ, ಅಥವಾ ಮಾತುಕತೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಆಮೇಲೆ ಇದು ಹೆಂಗಂತಂತಂದ್ರೆ ನೀವು ಮನಸ್ಸಿನಾಗ ಇಟ್ಕೋತೀರಿ, ಅವರು ಮನಸ್ಸಿನಾಗ ಇಟ್ಕೋತಾರೆ. ಏನಾದರೂ ಮಾತುಕತೆ ಆಗಿರ್ಬೋದು, ಮಾತುಕತೆಯಿಂದ ಮನಸ್ಸಿಗೆ ಬೇಜಾರಾಗಿರ್ಬೋದು. ಆಮೇಲೆ ಹೆಂಗಿರ್ತೈತಿ, ಮೇ ಪೇಲೆ ಕ್ಯೂ ಹಾಂ ಬೋಲು, ಮೇ ಪೇಲೆ ಹಾಂ ಕ್ಯೂ ಬೋಲು ಅಂತಂದು ಹೆಂಗೆ ನಡ್ತಿರ್ಬೇಕು ನನಗನ್ಸಿ ಮಟ್ಟಿಗೆ. ಬಿಕಾಸ್ ಬೋತ್ ದ ಎನರ್ಜೀಸ್ ಆರ್ ವೆರಿ ಸ್ಟ್ರಾಂಗ್ ಎನರ್ಜಿ. ಒನ್ ಈಸ್ ಎಂಪ್ರೆಸ್ ಆ್ಯಂಡ್ ಒನ್ ಈಸ್ ಕಿಂಗ್ ಆಫ್ ಸೋರ್ಡ್ಸ್. ಆ ಮುಂದಿನ ಮನುಷ್ಯ ಯಾರು ಅದಾರಲ್ಲ, ತಾವಾಗಿರ್ಬೋದು ಅಥವಾ ಅವರಾಗಿರ್ಬೋದು. ಆ ಮನುಷ್ಯಾಗೆ ಹೆಂಗಂತಂತಂದ್ರೆ ನಿಮಗೆ ಅವರು ಬ್ಲಂಟ್ ಅಂತ ತನಿಸಿರ್ಬೋದು, ಬಟ್ ಆ ಮನುಷ್ಯ ಪ್ರಾಕ್ಟಿಕಲ್ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೋತಾರೆ. ಕೆಲವೊಬ್ರು ಇರ್ತಾರೆ, ದೇ ಆರ್ ವೆರಿ ಪ್ರಾಕ್ಟಿಕಲ್. ಇಮೋಷನ್ಸ್ ಎಕ್ಸ್ಪ್ರೆಸ್ ಕೆಲವೊಬ್ರು ಮಾಡೋಂಗಿಲ್ಲ, ಕೆಲವೊಬ್ರು ಎಕ್ಸ್ಪ್ರೆಸಿವ್ ಇರೋಂಗಿಲ್ಲ, ಕೆಲವೊಬ್ರು ಬೇಕಂತ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಆ ವ್ಯಕ್ತಿ ಆ ಥರ. ಬಟ್ ದಟ್ ಪರ್ಸನ್ ಈಸ್ ವೆರಿ ಲಾಯಲ್, ಯು ನೋ. ಅವ್ರು ಯಾವಾಗಿದ್ರು ಹೆಂಗಂದ್ರೆ ಸ್ಟ್ರೇಟ್ ಫಾರ್ವರ್ಡ್. ಓಕೆ, ಆಮೇಲೆ ಕಮ್ಯುನಿಕೇಷನ್ ಚಲೋ ಐತಿ ಅವ್ರದ್ದು. ಯಾವಾಗೂ ಮಾತಾಡಿದ್ರು ರೆಸ್ಪೆಕ್ಟ್ಫುಲ್ಲಿ ಮಾತಾಡ್ತಾರೆ. ಹಿ ಈಸ್ ವೆರಿ ಕಾನ್ಫಿಡೆಂಟ್, ಹಿ ಆರ್ ಶಿ ವೆರಿ ಕಾನ್ಫಿಡೆಂಟ್. ಬಟ್ ಹೆಂಗಂತಂದ್ರೆ ಸ್ವಲ್ಪ ನಾ ಹೇಳ್ದಂಗೆ ಕೇಳಬೇಕು ಅನ್ನುವಂಥ ಮಾನಸಿಕ ಪರಿಸ್ಥಿತಿ ಇರ್ತೈತಿ ಈ ವ್ಯಕ್ತಿದು. ಸೊ ನನಗನ್ಸೋ ಮಟ್ಟಿಗೆ ಈಗ ಇಬ್ಬರು ನಡ್ಕೊಂಡು ಮಾತುಕತೆ ಆಗ್ತಾ ಇಲ್ಲ. ಓಕೆ, ಆದರೆ ಇಲ್ಲೇನು ತೋರಿಸ್ತೈತಿ ಅಂತಂದರೆ ಯೂನಿವರ್ಸ್ ಹೆಂಗಂತಂದರೆ, ಯೂನಿವರ್ಸ್ ಒಂದಿಷ್ಟು ಕಡೆಯಿಂದ ನಿಮಗೆ ಹೆಲ್ಪ್ ಮಾಡಕತ್ತೈತಿ. ಯಾರಾದರೂ ಫ್ರೆಂಡ್ಸ್ ಆಗಲಿ ಅಥವಾ ಮತ್ತಾವ್ದಾದ್ರೂ ವಿಷಯ ಇದ್ರು ನಿಮ್ಮನ್ನು ಬೆಟ್ಟಗಾಕಿ ನೋಡಕತ್ತೈತಿ. ಸೊ ಸ್ವಲ್ಪ ನೀವು ಕೋಆಪ್ರೇಟ್ ಮಾಡಬೇಕು ಅದ್ರ ಸಲುವಾಗಿ. ಇಲ್ಲಿ ಹೆಂಗಂತಂತಂದ್ರೆ ಒಂಥರ ಬೋರ್ಡಮ್ ತೋರಿಸ್ತೈತಿ, ಇಲ್ಲಿ ಬೇಸರಾಗಿರ್ತೈತಿ. ಈಗ ಬಹುತೇಕ ನನಗೆ ಅನ್ಸಿದ ಮಟ್ಟಿಗೆ ಅದೇನೋ ಅಂತಾರಲ್ಲ, ದೋ ತಲ್ವಾರೇ ಏಕ್ ಮ್ಯಾನ್ ಮೇ ನಹೀ ರಹ ಸಕ್ತಿ ಅಂತ. ಎರಡು ತಲ್ವಾರು ಒಂದ್ರಾಗ ಹಾಕಕ್ಕೆ ಬರೋಂಗಿಲ್ಲ, ಒಂದೇ ಇದ್ರೊಳಗೆ. ಆ ತಲ್ವಾರಕ್ಕೆ ಹಿಂಗೆ ಹಾಕ್ತಿರ್ತಾರಲ್ಲ, ಅದನ್ನು ತಲ್ವಾರು ಇಡುವಂಥದ್ರೊಳಗೆ ಅದ್ರಾಗ ಒಂದೇ ಕೂಡ್ತದೆ ತಲ್ವಾರ, ಎರಡು ಕೂಡಂಗಿಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಇಲ್ಲೇ ನನಗನ್ಸಿದ ಮಟ್ಟಿಗೆ ಸ್ವಲ್ಪ ಫ್ರೀಡಮ್ ಆಫ್ ಥಾಟ್ ಬೇಕಿಲ್ಲಿ. ಓಕೆ, ನೀವಾಗಲಿ ಅವರಾಗಲಿ ಮನಸ್ಸಿನಾಗ ಯಾವುದಾದ್ರೂ ವಿಷಯಗಳನ್ನ ಇಟ್ಕೊಂಡು ಕುಂಡ್ರದು, ಅದು ಇಟ್ ಈಸ್ ನಾಟ್ ಗುಡ್ ಫಾರ್ ದಿಸ್ ರಿಲೇಷನ್. ದಿಸ್ ಪರ್ಸನ್ ಈಸ್ ವೆರಿ ಲಾಯಲ್ ಆ್ಯಂಡ್ ದಿಸ್ ಪರ್ಸನ್ ಲೈಕ್ಸ್ ಯು ವೆರಿ 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 ಮಚ್. ವೈ ಯು ನೋ, ಅವ್ರಿಗೆ ಗೊತ್ತೈತಿ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್. ಆಮೇಲೆ ನಿಮ್ಮ ಹತ್ರ ಇರುವಂಥ ಮ್ಯಾನರಿಸಮ್ ಅನ್ರಿ, ಬ್ಯೂಟಿ ಅನ್ರಿ,
ಕೆಲವೊಬ್ರು ಹೆಣ್ಮಕ್ಳು ಇರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರು ನೋಡಿದ್ರೆ ಇನ್ನೊಂದು ತಿರುಗಿ ನೋಡಬೇಕು ಅಂತ ಅನಿಸಿರುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ನೀವು ಆ ಥರದ ಪರ್ಸಾನಿಟಿ ಇರ್ಬೋದು. ಆಮೇಲೆ ಇವಾಗ ನಿಮ್ಮ ಹತ್ರ ನಾಲೆಜು ಐತಿ, ನಿಮ್ಮ ಹತ್ರ ವಿಸ್ಡಮು ಐತಿ. ಬಿಕಾಸ್ ದಿಸ್ ಈಸ್ ಅ ಜುಪಿಟೇರಿಯನ್ ಎನರ್ಜಿನೋ, ಜುಪಿಟೇರಿಯನ್ ಎನರ್ಜಿ ಇಲ್ಲಿ ಐತಿ, ಇಲ್ಲಿ ಜುಪಿಟೇರಿಯನ್ ಎನರ್ಜಿ ಐತಿ. ಓಕೆ, ಇದು ವೀನಸ್ಸು. ಈ ವ್ಯಕ್ತಿ ಹೆಂಗೆ ಅಂತಂತಂದ್ರೆ ಸೊಸೈಟಿ ಒಳಗೆ ಒಂದು ಏನಾದರೂ ಒಂದು ಹೆಸರು ಮಾಡ್ಕೋಬೇಕು, ನನಗೇನು ನನ್ನ ಫ್ಯಾಮಿಲಿಗೆ ಎಲ್ಲನೂ ಅಫೋರ್ಡ್ ಮಾಡಬೇಕು ಅನ್ನೋವಂಥದ್ದು ಈ ವ್ಯಕ್ತಿ ತಲೆಯೊಳಗೆ. ಈಸ್ ಅ ವೆರಿ ಹಾರ್ಡ್ ವರ್ಕರ್, ವೆರಿ ಹಾರ್ಡ್ ವರ್ಕರ್. ಆಮೇಲೆ ಹೆಂಗೆ ಅಂತಂತಂದ್ರೆ ಯಾವುದೇ ವಿಷಯ ಇರಲಿ, ಈ ವ್ಯಕ್ತಿ ಕೆಲವೊಬ್ರು ಇರ್ತಾರೆ ಗೋಳಾಡ್ಸೋದು, ಅಂದರೆ ಹೇಳಂಗಿಲ್ಲ, ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಅಂತಾರಲ್ಲ, ಅಂಥದ್ದು ಈ ವ್ಯಕ್ತಿ ಹಂಗಲ್ಲ. ಈಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಬಟ್ ನಿಮಗೆ ಅನಿಸ್ತೈತಿ ಈ ವ್ಯಕ್ತಿ ಭಾಳ ಬ್ಲಂಟ್, ಮನ್ಸಿಗೆ ನೋವಾಗ್ತೈತಿ, ಮನ್ಸಿಗೆ ನೋವಾಗುವಂಗೆ ಮಾತಾಡ್ತಾರ ಅಂತಂದು ಹೇಳಿ. ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಈ ಕಾರ್ಡ್ ಹೆಂಗೆ ತೋರಿಸ್ತೈತಿ ಅಂತಂತಂದ್ರೆ ಯಾವುದೇ ವಿಷಯದೊಳಗೆ ಸ್ಟಕ್ಕೂ ಆಗಬಾರ್ದು. ಇದು ಒಂಥರ ಸ್ಟಕ್ ಆಗೋದನ್ನು ತೋರಿಸ್ತೈತಿ ಕಾರ್ಡ್. ಹಾರ್ಡ್ ವರ್ಕಿಂಗು ತೋರಿಸ್ತೈತಿ, ಸ್ಟಕ್ ಆಗೋದನ್ನು ತೋರಿಸ್ತೈತಿ ಇದು ಕಾರ್ಡ್. ನಿಮಗೆ ಈ ವಿಷಯದಿಂದ ಇಲ್ಲಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಕೆಲವೊಂದು ವಿಷಯದೊಳಗೆ ಕನ್ಸಿಸ್ಟೆನ್ಸಿ ಇರಬೇಕು. ಯಾವುದೇ ನೀವು ಪ್ರೀತಿ ಮಾಡ್ತಿದ್ರಿ ಅಂತಂತಂದ್ರೆ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ದೊಳಗೆ ಏನಾಗ್ತೈತಿ ಅಂತಂದ್ರೆ ನಾವು ಪರಸ್ಪರ ವಿಚಾರಗಳನ್ನು ಹಂಚ್ಕೊತಿರ್ತೀವಿ, ಅದರಿಂದ ನಂಬಿಕೆಯೊಳಗೆ ಇಂಪ್ರೂವ್ಮೆಂಟ್ ಆಗಿರ್ತೈತಿ. ಸೊ ಮನುಷ್ಯಾಗ ನೋಡಕ್ಕೆ ಬರ್ತೈತಿ ಅಂದರೆ ನನಗೆ ಈ ವಿಷಯ ನನಗೆ ಎಷ್ಟು ಸೂಟ್ ಆಗ್ತೈತಿ, ಅಥವಾ ಈ ಪರ್ಸನ್ ನನಗೆ ಎಷ್ಟು ಸೂಟ್ ಆಗ್ತಾನೆ ಅಂತಂದು ಹೇಳಿ ನೋಡ್ಕೊಳಕ್ಕೆ ಬರ್ತೈತೆ ಅದ್ರೊಳಗೆ. ದಿಸ್ ಪರ್ಸನ್ ಇಸ್ ಲೈಕ್ ಅ ಲಂಬಿ ರೇಸ್ ಕಾ ಘೋಡಾ, ಈಸಿಲಿ ಟ್ರಸ್ಟ್ ಮಾಡ್ಬೋದು ಈ ವ್ಯಕ್ತಿನ, ಅದರೊಳಗೆ ಏನೂ ಪ್ರಶ್ನೆ ಅಂತಂತೇನಿಲ್ಲ. ಸೊ लाइफ स्टाइल भी काफ़ी अच्छी है इस पर्सन की, और तुम्हारा भी बहुत अच्छा है. ಇದು ಹೆಂಗೆ ಅಂತಂದ್ರೆ ಒಂಥರ ಕಿಂಗ್ ಮತ್ತು ಕ್ವೀನದ ಎನರ್ಜಿ ಮಿಕ್ಸಿಂಗ್. ಸೊ ಇಲ್ಲಿ ಆದರೆ ಒಂದು ವಿಷಯ ಏನು ತೋರಿಸ್ತೈತಿ ಅಂತಂದ್ರೆ, ವಿಷಯಗಳನ್ನು ನೀವೇನು ಮನಸ್ಸಿನಾಗ ಹಿಡ್ಕೊತಿರಲ್ಲ ಇಬ್ಬರು, ಹೆಂಗಿರ್ತೈತಿ ಅಂತಂದ್ರೆ ತೂ ಪೈಲೆ ಮೇ ಪೈಲೆ, ನೀ ಮೊದಲು ಮಾತಾಡು ನಾ ಮೊದಲು ಮಾತಾಡಂತ ಈ ಥರದ್ದು ಏನಾದರೂ ವಿಷಯ ನಡೀತಿರ್ಬೋದು. ಸೊ ಎಷ್ಟಾಗತ್ತೆ ಅಷ್ಟು ಅದರಿಂದ ಹೊರಗೆ ಬರೋದು ಉತ್ತಮ. ಓಕೆ, ಯಾಕಂತಂದ್ರೆ ಇಲ್ಲಿ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡಾಕತ್ತೈತಿ. ಯೂನಿವರ್ಸ್ ಹೆಲ್ಪ್ ಮಾಡಾಕತ್ತೈತಿ ಅಂತಂದಮೇಲೆ ಅದ್ರ ಬದಲಾಗಿ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇರಬೇಕು ಮನುಷ್ಯಾಗ. ಅಂದರೆ ಹೆಲ್ಪ್ ಎಲ್ಲಾದರೂ ನಮಗೆ ಹೆಲ್ಪ್ ಎಲ್ಲಿಂದಾದರೂ ಬರಾಕತ್ತೈತಿ ನಮಗೆ ಅಂತಂದೇಳಿ. ಇಲ್ಲಿ ನೋಡ್ರಿ ಕೊನೆಗೆ ಹೆಂಗೈತಿ ಅಂತಂತಾರೆ, ಇವನ್ನೆಲ್ಲ ಕಾರ್ಡ್ ಹಾಕಿದ್ಮೇಲೆ ಕೊನೆಗೆ ಈ ಕಾರ್ಡ್ ಬಂತು ಅಂತಂದರೆ ಈ ರಿಲೇಷನ್ ಫ್ರೂಟ್ಫುಲ್ ಆಗುವಂಥ ರಿಲೇಷನ್. ಇಲ್ಲಿ ನೋಡ್ರಿ, ಇದು ಡಿವೈನ್ ಎನರ್ಜಿ, ಇದು ಡಿವೈನ್ ಎನರ್ಜಿ. ಡಿವೈನ್ ಎನರ್ಜಿ ನಿಮಗೆ ಹೆಲ್ಪ್ ಮಾಡಾಕತ್ತೈತಿ. ಹೆಂಗೈತಿ ಅಂತ ನಿಮ್ಮಿಬ್ಬರೊಳಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ, ಇಲ್ಲ ಅಂತಂತಲ್ಲ. ಬಟ್ ಹೆಂಗೆ ಅಂತಂದ್ರೆ ಈಗೋನು ಐತಿ. ಓಕೆ, ಈ ವ್ಯಕ್ತಿ ಜೊತೆ ನಿಮ್ಮ ಲೈಫ್ ಭಾಳ ಫ್ರೂಟ್ಫುಲ್ ಆಗಿರ್ತೈತಿ. ಇದೇನು ತೋರಿಸ್ತೈತಿ ಅಂತ, ದಿಸ್ ಪರ್ಸನ್, ಆ ಪರ್ಸನ್ ಆಗಿರ್ಬೋದು ಅಥವಾ ತಾವಾಗಿರ್ಬೋದು, ಯು ಬೋತ್ ಆರ್ ವೆರಿ ನಾಲೆಜಬಲ್. ನಿಮ್ಮ ಹತ್ರ ವಿಸ್ಡಮ್ ಐತಿ, ನಿಮ್ಮ ಹತ್ರ ನೀವು ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೂ ವರ್ಕ್ ಮಾಡ್ತೀರಿ. ಲೈಕ್ ಕೆಲವೊಬ್ಬರು ಪ್ರೀತಿ ಒಳಗೂ ಹೆಂಗೆ ಅಂತಂತಂದ್ರೆ ಅದು ಎಷ್ಟು ಗಾಢವಾದ ಪ್ರೀತಿ ಇರ್ತೈತಿ ಅಂತಂತಂದ್ರೆ ನೀವಿಲ್ಲಿ ಮನಸ್ಸಿನಾಗ ಅಂದ್ಕೊಂಡ್ರೆ ಟೆಲಿಪತಿಯಿಂದ ಅವ್ರಿಗೆ ಹೋಗಿ ಅದು ರೀಚ್ನೂ ಆಗಿರ್ತೈತಿ. ನೀವು ಏನಾದರೂ ಇದರೊಳಗಿಂದ ಈಗ ಸದ್ಯ ಯಾವ ಲೂಪದೊಳಗೆ ನೀವು ಸಿಕ್ಕ ಹಾಕ್ಕೊಂಡಿರಿ, ಅದರೊಳಗೆ ಯಾರಾದರೂ ಒಬ್ಬರು ಸೋತು ಸ್ವಲ್ಪ ಮುಂದೆ ಹೋದ್ರಿ ಅಂತಂತಂದ್ರೆ ನಿಮ್ಮ ಫ್ಯಾಮಿಲಿ ಇದಕ್ಕೆ ಸಪೋರ್ಟ್ ಮಾಡ್ತೈತಿ. ಈ ವಿಷಯಕ್ಕೆ ನೀವು ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ದುಡ್ಡಿನ ಸೆಕ್ಯೂರಿಟಿ ಐತಿ, ಫ್ಯಾಮಿಲಿ ಸೆಕ್ಯೂರಿಟಿ ಐತಿ. ನೀವು ಈ ಸಂಬಂಧದೊಳಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡಿದ್ರಿ ಅಂತಂದರೆ ಯುವರ್ ಫ್ಯಾಮಿಲಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ವೀಲ್ ಆಫ್ ಫಾರ್ಚೂನ್ ಏನು ತೋರಿಸ್ತಿ, ಇಟ್ಸ್ ಅ ಗುಡ್ ಲಕ್ ಕಾರ್ಡ್. ಸೊ ದಿಸ್ ಪರ್ಸನ್ ಈಸ್ ವೆರಿ ಲಕ್ಕಿ ಫಾರ್ ಯು. ಈ ಕಾರ್ಡ್ ಏನು ತೋರಿಸ್ತೈತಿ ಅಂತಂದ್ರೆ ಒಂಥರ ಸೋಲ್ಮೇಟ್ ಎನರ್ಜಿ. ಜೀವನದೊಳಗೆ ಹೆಂಗೆ ಅಂತಂದ್ರೆ ಇಲ್ಲಿ ಹೆಂಗೈತಿ ಅಂತಂದ್ರೆ ದಿಸ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಕಿಂಗ್ ಆ್ಯಂಡ್ ಕ್ವೀನ್ ಎನರ್ಜಿ ಅಂತಂತಂದ್ರೆ ನೀವಿಬ್ಬರು ಒಬ್ಬರಿಂದ ಒಬ್ಬರು ಕಲಿಬೇಕು, ಭಾಳಷ್ಟು ಐತಿ ಕಲಿಯುವಂಥದ್ದನ್ನು. ಹೌದು, ಇಬ್ಬರು ಶಾಣೆ ಮಂದಿ ಇದ್ರು, ಇಬ್ಬರು ಶಾಣ್ಯರಿದ್ದರು ಮತ್ತು ಅವ್ರ ನಡಕ್ಕೆ ಈಗೋ ಇರಲಿಲ್ಲ ಅಂತಂದ್ರೆ ಅವರಿಬ್ಬರು ನಿಜವಾಗ್ಲೂ ಒಬ್ಬರಿಂದ ಒಬ್ರು ಕಲಿತಾರೆ. ಅವ್ರು ನಿಮ್ಮಿಬ್ಬರ ನಡಕ್ಕೆ ಕಮ್ಯುನಿಕೇಷನ್ನು ಚಲೋ ಆಗಬೇಕು. ಯು ಬೋತ್ ಆರ್ ಇಮೋಷ್ನಲಿ ಇಂಟೆಲಿಜೆಂಟ್ ಆಲ್ಸೋ. ಇದು ಮದುವೆಗಿಂತ ಮುಂಚೆ ಹಾಗಾಗೇ ಆಗ್ತದೆ. ಯಾಕಂತಂದ್ರೆ ಮನುಷ್ಯ ತನ್ನ ಈಗೋ ಬಿಟ್ಕೊಡಕ್ಕೆ ತಯಾರಿರಂಗಿಲ್ಲ. ಓಕೆ, so let us see. Sorry, we'll take this first. Okay.
Actually, this is a positive reading, ಸೊ ನಿಮ್ಮಿಬ್ಬರ ಲೈಫಲ್ಲಿ ಮತ್ತೇನು ಬರ್ತಾ ಇದೆ? ಓಕೆ, ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ನಾನು ಅದಕ್ಕೆ ಏನು ಹೇಳಿದೆ, ದಿಸ್ ಇಸ್ ಲೈಕ್ ಅ ಸೋಲ್ಮೇಟ್ ಎನರ್ಜಿ. ಯು ಹ್ಯಾವ್ ಅನ್ನೋನ್, ಯು ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್, ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್. ಇದು ಇವತ್ತಿನ ಸಂಬಂಧವಲ್ಲ. ಓಕೆ, ದಿಸ್ ಇಸ್ ಲೈಕ್ ಅ ಕಾರ್ಮಿಕ್ ಡೆಟ್, Keep an open mind. Your soulmate may differ from your usual type and expectations. See, what a beautiful card. ಯಾಕಂತಂದ್ರೆ ಹೆಂಗಿರ್ತೈತಿ, ಸಿ ದಿಸ್ ಇಸ್ ಸೋಲ್ಮೇಟ್, ಅದು ದಿಸ್ ಇಸ್ ಅ ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಓಕೆ, ಕೀಪ್ ಆ್ಯನ್ ಓಪನ್ ಮೈಂಡ್. ಹೆಂಗಿರ್ತೈತಿ ಅಂತಾರೆ, ಇನ್ ಕೇಸ್ ಇಫ್ ಯು ಬಿಕಮ್ ಅ ನ್ಯಾರೋ ಮೈಂಡೆಡ್ ಪರ್ಸನ್, ನಮಗೇನು ಅನಿಸುತ್ತೆ ಅಂತಂದ್ರೆ ಎಲ್ಲ ನನ್ನ ಅನುಕೂಲಕ್ಕೆ ತಕ್ಕಂಗೆ ನಡಿಬೇಕು ಅಂತ ಅನಿಸುತ್ತೆ. पर ज़िंदगी ना सब वो भी मेरे जैसा है, मैं भी उसके जैसा ही, वो कोई मज़ा नहीं रहता. थोड़ा बहुत कुछ डिफ्रेंस तो रहना ही चाहिए. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ರಿಲೇಷನ್ಶಿಪ್ದೊಳಗೂ ಇರ್ತಾವೆ. ಅದಕ್ಕೆ ಹೆಂಗೆ ಅಂತಂದ್ರೆ ಸ್ವಲ್ಪ ಓಪನ್ ಮೈಂಡೆಡ್ ಆಗಿರ್ರಿ. ನಾ ಹೆಂಗಿರ್ತೇನೆ ಹಾಗೆ ಇರಬೇಕು ಅಂತಂತೇನಿಲ್ಲ. ಹೆಂಗಿರ್ತೈತಿ ಅಂತಂದ್ರೆ ಮುಂದಿನ ಮನುಷ್ಯಾಗೂ ಏನು ಬೇಕು, ಆ ಮನುಷ್ಯನ ವ್ಯಕ್ತಿತ್ವ ಹೆಂಗೆ, ಅವ್ರಿಗೆ ತಕ್ಕಂಗೆ ಬಿಹೇವ್ ಮಾಡಬೇಕಾಕತಿ ಅಂತ ಇಷ್ಟು ಗೊತ್ತಿದ್ರೂ ಸಾಕು. ಒಂದು ರಿಲೇಷನಿಗೆ ಇದು ಸಾಕಾಗೋಷ್ಟು ಆದಂಗೆ ಅದು. ಯು ಬೋತ್ ಆರ್ ವೆರಿ ಬ್ರೇವ್ ಪರ್ಸನ್ಸ್, ನಿಮ್ಮಿಬ್ಬರಿಗೂ ಗೊತ್ತೈತಿ. ನಿಮ್ಮ ರಿಲೇಷನ್ಶಿಪ್ದೊಳಗೆ ಇದು ಮುಂದುವರಿತು ಅಂತಂದ್ರೆ ದಿರ್ ಇಸ್ ಅ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ನೀವಿಬ್ಬರು, ನಿಮ್ಮಲ್ಲಿ ಪ್ರೀತಿ ದಿವ್ಸಕ್ಕೆ ಹೆಚ್ಚು ಹಾಕ್ಕೊಂತಾನೆ ಹೋಗ್ತೈತಿ, ಗೊತ್ತಾ? ಯಾಕಂದ್ರೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಿದ್ರೆ ಪ್ರೀತಿ ತಂತಾನೆ ಹೆಚ್ಚಿಗೆ ಇರ್ತೈತಿ. ಈ ವ್ಯಕ್ತಿ ತಮಗೆ ಏನು ಹೇಳೋಕೆ ಇಷ್ಟಪಡ್ತಾರೆ, ಅವ್ರ ಮನಸ್ಸಿನಲ್ಲಿ ತಮ್ಮ ಬದಲಾಗಿ ಏನೈತಿ ನೋಡೋಣ. ಯು ಆರ್ ಅಡೋರೇಬಲ್. ಓಕೆ, ಅವ್ರಿಗೆ ಅನಿಸ್ತೈತಿ ನೀವು ನಿಜವಾಗ್ಲೂ ಭಾಳ ಮುದ್ದಾಗಿರಿ ಅಂತಂದು ಹೇಳಿ. ಐ ಸ್ಟಿಲ್ ಥಿಂಕ್ ಅಬೌಟ್ ಯು. I don't want to be the reason you cry. I am done pretending. ಸಾಕಾಗೈತಿ ಗೋರಿ. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಮನವಮಿಯ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.